ಅಧ್ಯಕ್ಷರಾದಂಥ ಬಾಳೆ ಸಾಬು ಉದಗಟ್ಟಿಯವರು ತುಂಬಾ ವರ್ಷಗಳಿಂದ ನನಗೆ ಆತ್ಮೀಯರು. ನಾನು ಅವರನ್ನ ಭೇಟಿ ಆಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ವ್ಯಾಪಾರ ಏನು, ಮತ್ತೆ ಅವರು ಬೆಳಗಾವಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಅವರ ಸ್ವಂತ ಊರಿರುತ್ತೆ. ಅವರ ಮನೆಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಚಲನಗಳನ್ನು ನಾನು ಗುರುತು ಮಾಡಿದಾಗ, ಹುಟ್ಟಿದರೆ ನಮ್ಮ ನಾಡಲ್ಲಿ ಈ ಥರ ವ್ಯಕ್ತಿಗಳನ್ನ ನಾವು ಭಗವಂತ ಸೃಷ್ಟಿ ಮಾಡಬೇಕು ಅಂತೇಳಿ ಅಂದಿನ ಅಂದರೆ ನಾನು ಸುಮಾರು 10 ವರ್ಷಗಳಲ್ಲಿ ಅವರ ಬಗ್ಗೆ ತಿಳ್ಕೊಂಡೆ. ಯಾಕೆ ಅಂತಂದ್ರೆ ಒಬ್ಬ ವ್ಯಾಪಾರಸ್ಥ ಆಗಿ ಕನ್ನಡ ನಾಡಿನ ನಮ್ಮ ಭೂಮಿಯ ರಕ್ಷಣೆ ಯಾವ ರೀತಿ ಮಾಡಬೇಕು, ಮತ್ತೆ ಕನ್ನಡ ನಾಡಿನಲ್ಲಿ ಯಾರ್ಯಾರು ಯಾವ ಒಂದು ವರ್ಗಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ, ಆ ಕೆಲಸ ಮಾಡಿರೋಂಥ ವ್ಯಕ್ತಿಗಳನ್ನ ಯಾವ ರೀತಿ ಗುರುತಿಸಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮಾದರಿಯಾದಂಥ ಉದಗಟ್ಟಿಯವರನ್ನ ನಾವು ನಿಜವಾಗ್ಲೂ ನಮ್ಮ ಎಲ್ಲರೂ ನೋಡ್ತಾ ಇದ್ದೀವಿ ಅಂತ ನಮ್ಮ ಭಾಗ್ಯ ಅಂತ ಹೇಳ್ತೀವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ 25 ವರ್ಷಗಳಿಂದ ನಾನು ಹೋರಾಟದಲ್ಲಿ ಬಂದಿರುವಂಥವು. ಕಾರ್ಮಿಕ ಹೋರಾಟ, ಕನ್ನಡ ಹೋರಾಟ, ಜೊತೆಯಲ್ಲಿ ಆರೋಗ್ಯದ ಜೊತೆಯಲ್ಲಿ ಹೋರಾಟ, ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಕೆಲಸಗಳನ್ನ ಮಾಡ್ಕೊಂಡಿರುವಂಥದ್ದು. ನಾವು ಕನ್ನಡದ ಶಾಲುವನ್ನ ಶೋಕಿಗೆ ಹಾಕಿರುವಂಥವರೆಲ್ಲ ಈ ನಾಡಿನ ಉಳಿವಿಗಾಗಿ, ಈ ನಾಡಿನ ಸಂಸ್ಕೃತಿ ಉಳಿವಿಗಾಗಿ, ಈ ನಾಡಿನ ಭೂಮಿ ಉಳಿವಿಗಾಗಿ, ನಮ್ಮ ನೀರಿನ ಉಳಿವಿಗಾಗಿ ನಾವು ಮಾಡಬೇಕಾಗಿರುವಂತ ಒಂದು ಹೋರಾಟ ಆಗಿದೆ. ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಕಾವೇರಿ ನೀರಿಗಾಗಲೇ ನಡೀತಾ ಇದೆ. ಕೆಲವೊಂದು ಕಡೆ ಭೂಮಿಗಳನ್ನ ಕೈಗಾರಿಕೆ ಪ್ರದೇಶಗಳಿಗೆ ಕೊಡಿಸೋದಾಗಿ ಹಲವಾರು ರೀತಿಯ ದಂಧೆಗಳು ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅದು ಒಂದು ಕಡೆ ತಿಳ್ಕೊಂಡಾಗ ಬಡವರ ಭೂಮಿಯನ್ನ ಶ್ರೀಮಂತರಿಗೆ ಕೊಟ್ಟು ಅಧಿಕಾರಿಗಳು ಮಧ್ಯದಲ್ಲಿ ಕೂಡ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿರುವಂತದ್ದು ನೋಡಿದ್ವಿ. ಆದ್ರೆ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದ್ರಿ, ಈ ತಾಯಿ ಭುವನೇಶ್ವರಿಯ ಋಣವನ್ನು ಯಾವ ರೀತಿ ತೀರಿಸ್ಕೋಬೇಕಂತಂದ್ರೆ, ನೀರಿಗೆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಈ ಭೂಮಿಯನ್ನ ಬೇರೆ ರಾಜ್ಯದವರು ಬಂದು ಕಬಳಿಸುವಂತ ಸಂದರ್ಭದಲ್ಲಿ, ನಮ್ಮ ಸಂಸ್ಕೃತಿಗೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ಧೈರ್ಯದಿಂದ ಹೋರಾಟವನ್ನ ಮಾಡಬೇಕಾಗುತ್ತೆ. ಮನುಷ್ಯ ಎಷ್ಟು ದಿವಸ ಬದುಕ್ತಾನ ಅನ್ನೋದು ಮುಖ್ಯ ಅಲ್ಲ, ಬದುಕದಷ್ಟು ದಿವಸ ಯಾವ ರೀತಿ ಬದುಕ್ತಾ ಅನ್ನೋದು ಮುಖ್ಯ ಆಗುತ್ತೆ. ಅದು ನಾವೆಲ್ಲರೂ ಅಳವಡಿಸ್ಕೋಬೇಕಾಗುತ್ತೆ. ನಾವು ಉದಾಹರಣೆಗೆ ಆರೋಗ್ಯ, ಈಗಾಗಲೇ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಮತ್ತೆ ನಮ್ಮ ಸೋದರ ಸಮಾನರಾದಂಥ ಇವರು ಮಾಹಿತಿ ಕೊಟ್ಟರು, ಮತ್ತೆ ಅವರು ಮಾಹಿತಿ ಕೊಟ್ಟರು. ಈಗಾಗಲೇ ಅಲ್ಲಿ ನಮ್ಮ ನಾಯಕ್ ಸರ್ ಕೂಡ ತುಂಬಾ ಅದ್ಭುತವಾಗಿ ಸೋದರರು ಹೇಳಿದ್ರು. ಆರೋಗ್ಯ ಯಾರ ಕೈಯಲ್ಲಿದೆ? ಆರೋಗ್ಯ ಇರೋದು ನಮ್ಮ ಕೈಯಲ್ಲಿ. ನಾವು ಆರೋಗ್ಯದ ದೃಷ್ಟಿಯಿಂದ ನಾವುಗಳೆಲ್ಲ ನಡ್ಕೊಂಡಿದ್ದೆ ಆದ್ರೆ ಯಾರಿಗೂ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಉದಾಹರಣೆ 30 ವರ್ಷಗಳ ಹಿಂದಕ್ಕೆ ಹೋಗಿ, 40 ವರ್ಷಗಳ ಹಿಂದಕ್ಕೆ ಹೋಗಿ, 50 ವರ್ಷಗಳ ಹಿಂದಕ್ಕೆ ಹೋಗಿ ಯಾವ ರೀತಿ ನಡ್ಕೋಬೇಕು ಅದೊಂದು ಸ್ವಲ್ಪ ಒಂದು ಇಬ್ಬರು ಹೋಗ್ತೀರಿ, ಇನ್ನ ಈಚೆ ಆದ್ರೆ 3 ಜನ ಹೋಗ್ತೀರಿ. ಅದಕ್ಕೆ ಮೇಲೆ ಹೋಗಿದ್ರೆ ಬೈಕ್ ತಡೀತಾ ಹೇಳಿ? ಬೈಕ್ ತಡೀತಾ? ತಡೆಯೋದಿಲ್ಲ. ಬಸ್ಸಲ್ಲಿ 54 ಜನ ಅಂತ ಹೇಳ್ತಾರೆ. ಹೆಚ್ಚಾಗಿ 30 ಜನ ಹೆಚ್ಚಾಗಿ ಹೋದ್ರೆ 80 ಜನ ಆಗುತ್ತೆ. ಆ ವಾಹನ ದಾರಿಯಲ್ಲಿ ಚಲಿಸೋದಕ್ಕಾಗುತ್ತಾ? ಅದೇ ರೀತಿ ಯಾವ ರೀತಿ ಆಹಾರವನ್ನ ನಾವು ಸೇವನೆ ಮಾಡಬೇಕು, ಎಷ್ಟು ಲೀಟರ್ ನೀರನ್ನ ನಾವು ಸೇವನೆ ಮಾಡಬೇಕು ಅನ್ನೋಂಥದ್ದನ್ನ ಆ ಇತಿಮಿತಿಯನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ಯಾಕೆ ನಾನು ಬೈಕನ್ನು ಉದಾಹರಣೆ ಕೊಟ್ಟೆ ಅಂತಂದ್ರೆ, ಬೈಕಿಗೆ 4 ಜನ ಇರ್ತಾರೆ, ಒಂದು ಸಂತೋಷ. ಬಸ್ಗೆ 54 ಜನ ಇರ್ತಾರೆ, ಸಂತೋಷ. ಮನುಷ್ಯನಿಗೆ ಇರುವಂತ, ನಮ್ಮಲ್ಲಿ ಕೂಡ ಮಿಷನರಿಗಳೇ ಇರೋದು, ಅಂದ್ರೆ ಯಂತ್ರಗಳೇ ಇದೆ. ನಮ್ಮಲ್ಲಿ ಯಂತ್ರಗಳಿಲ್ಲ ಅಂದ್ರೆ ಒಂದ್ ಯಂತ್ರ ನಿಂತೋದ್ರೆ ಒಂದ್ ಅಂಗ ನಿಂತೋಗುತ್ತೆ. ಎಲ್ಲ ಬಸ್ಗಳನ್ನ ಹೆಚ್ಚಾಗಿರುವಂತ ಯಂತ್ರಗಳು ಮತ್ತೆ ಆ ಬಸ್ಗಳನ್ನ ಹೆಚ್ಚಾಗಿರುವಂತ ನರನಾಡಿಗಳು, 76,000 ನರನಾಡಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಇದು ಎಲ್ಲರೂ ಗಮನಿಸಬೇಕು. ನಾವು 76,000 ಇರ್ತದೆ, ಯಾರಿಗೂ ಗೊತ್ತಿರೋದಿಲ್ಲ. ಪಾಪ ಇವತ್ತು ಕೆಮಿಕಲ್ ಬಗ್ಗೆ ಸಾವಯವ ಒಂದು ಪದ್ಧತಿಗೆ ಬನ್ನಿ ಎಲ್ಲರೂ ಹೇಳ್ತಾರೆ. ಆದರೆ
ಇವತ್ತಿನ ಜನಸಂಖ್ಯೆ ಆಧಾರಿತದ ಮೇಲೆ ನಾವು ಎಲ್ಲಾದ್ರ ಮೇಲೆ ಅವಲಂಬನೆ ಮಾಡಕ್ ಹೋಗೋದೆ, ಎಲ್ಲ ಯಂತ್ರಗಳ ಮೇಲೆ ಅವಲಂಬನೆ ಮಾಡಕ್ ಆಗ್ಬೇಕಾಗುತ್ತೆ. ಯಂತ್ರಗಳಿಲ್ಲ ಅಂದ್ರೆ ನಾವೇನು ಮಾಡಕ್ಕೂ ಆಗೋದಿಲ್ಲ. ಆದರೆ ನಾವು 1 kg ಚಿಕನ್ ತಂದು 3 ಹೊತ್ತು ತಿಂತೀವಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಆಯ್ತು, ಇವತ್ತೊಂಥರ ಹಬ್ಬ ಆಚರಣೆ ಮಾಡ್ತೀವಿ. ನಾಳೆ ಒಂದು ಮಾಂಸವನ್ನ ತಂದು 1 kg ಮಾಂಸವನ್ನು ತಂದು, ಒಬ್ಬರೇ ನಾನು ಹೇಳ್ತಾ ಇದ್ದೀನಿ, ಇಬ್ಬರಿಗೂ ಹೇಳ್ತಾ ಇಲ್ಲ, 2 kg. ಆದ್ರೆ ನಮ್ಮಲ್ಲಿರುವ ಯಂತ್ರಗಳು ಜೀರ್ಣಶಕ್ತಿ ಮಾಡೋದಕ್ಕಾಗ್ಬೇಕಲ್ವಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಲಿಲ್ಲ ನಿಲ್ಸ್ಬಿಡ್ತೀನಿ ನಾನು. ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ನಿಲ್ಸ್ಬಿಟ್ಟು ಬಂದು ಹೊರಟೋಗ್ತೀನಿ. ಅದೇ ರೀತಿ ನಾವು ಮಾಂಸಾಹಾರಿಗಳಲ್ಲ, ನಾವು ಬಂದು ಸಸ್ಯಾಹಾರಿಗಳು. ನಿಜ, ಸಸ್ಯಾಹಾರಿಗಳು 10 ಕಡುಬು ತಿಂತೀರಿ, ಮಧ್ಯಾಹ್ನ ಬಂದು 10 ಲಾಡು ತಿಂತೀರಿ, ಸಂಜೆ ಬಂದು ಜಾಮೂನ್ ಹೊತ್ತು ತಿಂತೀರಿ. ಇದನ್ನ ಅರಗಿಸ್ಕೊಳ್ಳೋ ಶಕ್ತಿ ನಮ್ಮ ಶರೀರಕ್ಕೆ ಇರುತ್ತಾ? ಅಲ್ಲಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಆರೋಗ್ಯದ ಕಡೆ ನಾವು ಗಮನ ಕೊಟ್ಟಿದ್ದೇ ಆದರೆ ನಮಗೆ ಎಷ್ಟು ಇತಿಮಿತಿಯಾಗಿ ನಾವು ಆಹಾರವನ್ನು ಸೇವನೆ ಮಾಡಬೇಕು, ಆ ಆಹಾರವನ್ನ ಯಾವ ರೀತಿ ನಾವು ಸೇವನೆ ಮಾಡಿದ್ರೆ ನಾವು ಆರೋಗ್ಯವಾಗಿರ್ತೀರಿ ಅಂತೇಳಿ ನಾವು ಒಂದನೇದಾಗ ಅರ್ಥ ಮಾಡ್ಕೋಬೇಕು. ತಿನ್ನಿ, ಮಾಂಸ ತಿನ್ನೋದು ತಪ್ಪಲ್ಲ, ಹೋಳಿಗೆ ತಿನ್ನೋದು ತಪ್ಪಲ್ಲ, ಏನಾದ್ರೂ ತಿನ್ನಿ, ಅದಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ. ಕೆಲವರಿಗೆ ಸಕ್ಕರೆ ಜಾಸ್ತಿ ತಿಂದ್ರೆ ಆರೋಗ್ಯವಾಗಿರ್ತಾರೆ, ಕೆಲವರು ಸಕ್ಕರೆ ತಿಂದ್ರೆ ಆರೋಗ್ಯ ಇರೋದಿಲ್ಲ. ಯಾಕಂದ್ರೆ BP ಶುಗರ್ ಅನ್ನುವಂಥದ್ದು ಎಲ್ಲರೂ ಮಾತಾಡ್ಕೊಳ್ತಾರೆ. BP ಶುಗರ್ ಅನ್ನೋದು ಹುಟ್ಟಿದ ಮಗುವಿಂದ, ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದಿದ್ದ ಕ್ಷಣದಿಂದನೇ BP ಶುಗರ್ ಇದ್ರೇನೆ ಮನುಷ್ಯ ಬದುಕೋದು. BP ಶುಗರ್ ಎರಡೂ ಇಲ್ಲ ಅಂದ್ರೆ ಯಾವುದೇ ಮನುಷ್ಯ ಬದುಕಲ್ಲ. ಇದು ಮಾತ್ರ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಶುಗರ್ ಬಂದಿದ ತಕ್ಷಣ ಸತ್ತೋಗ್ಬಿಡ್ತಾರೆ, ಅದು ಆ ಬೈದಿಂದ ಜನ ಸಾಯ್ತಾರೆ ಹೊರತು ಶುಗರ್ BP ಇಂದ ಅಲ್ಲ. ಯಾಕಂದ್ರೆ ಹುಟ್ಟಿದ ಮಗು ಕೂಡ ಶುಗರ್ BP ಇರುತ್ತೆ. ಇದು ಕೂಡ ನಾವು ಮಂದಟ್ಟ ಮಾಡ್ಕೋಬೇಕಾಗತ್ತೆ. ಆ ಶುಗರ್ BP ಅನ್ನೋದು ನಮ್ಮಲ್ಲಿ ಏರುಪೇರು ಆಗುತ್ತೆ. ಆ ಏರುಪೇರಾದಂತ ಸಂದರ್ಭದಲ್ಲಿ ಅದನ್ನ ನಾವು ಯಾವ ರೀತಿ ನಿಯಂತ್ರಣ ಮಾಡ್ಕೋಬೇಕು ಅನ್ನೋಂಥದ್ದು ಕೂಡ ಮುಖ್ಯ ಆಗುತ್ತೆ. ಅದರಿಂದ ನಿಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಬಂದ್ರೆ ಜೋಳದ ರೊಟ್ಟಿ, ಈ ಕಡೆ ನಮ್ಮ ಏನು ತುಮಕೂರಿಂದ ಈ ಭಾಗದಲ್ಲಿ ಬಂದ್ರೆ, ಬಯಲುಸೀಮೆ ಭಾಗಕ್ಕೆ ಬಂದ್ರೆ ಮುದ್ದೆ ಅಥವಾ ಚಪಾತಿ, ಇವನ್ನ ನಾವು ಸೇವನೆ ಮಾಡ್ತೇವೆ. ಇದು ಸೇವನೆ ಮಾಡಿದ ತಕ್ಷಣ ಯಾವುದೇ ವ್ಯಕ್ತಿಗೆ ಆರೋಗ್ಯ ಆಗಲ್ಲ. ವಾರಕ್ಕೆ 2 ಸಲ 3 ಸಲ ಸೊಪ್ಪಿನ ಸಾರು ತಿನ್ನಿ, 1 ಸಲ ತಿನ್ನಿ ಮಟನ್ ಚಿಕನ್, ಏನು ಆಗಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ BP ಶುಗರ್ ಎಲ್ಲ ಚೆನ್ನಾಗಿರುತ್ತೆ. ಅದಾದ್ಮೇಲೆ ವಾರಕ್ಕೆ 1 ಸಲ ತಗೊಳ್ಳಿ. ಹೋಳಿಗೆ ತಗೊಳ್ತೀರಾ, ಹೋಳಿಗೆ ತಗೊಳ್ಳಿ, ಕಡುಬು ತಗೊಳ್ತೀರಾ, ಕಡುಬು ತಗೊಳ್ಳಿ. ಯಾರು ಆರೋಗ್ಯ ಕೆಡೋದಿಲ್ಲ. ಯಾವುದು ಅಷ್ಟೇ ಮಿತಿಯಾಗಿ ತಗೊಂಡಾಗ ನಮ್ಮಲ್ಲಿರುವ ಯಂತ್ರಗಳು ಸರಾಗವಾಗಿ ಕೆಲಸ ಮಾಡ್ತವೆ. ಆಗ ಎಲ್ಲಾ ರಕ್ತನಾಡಿಗಳಲ್ಲಿ ಕೆಲಸ ಆಗುತ್ತೆ. ಇದು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ಪದ್ಧತಿ ಕೆಮಿಕಲ್ ಇಂದ, ಸಾವಯವ ಗೊಬ್ಬರದಿಂದಾನೇ ಬರಲ್ಲ. ನೀವು ಗೊಬ್ಬರ ಹಾಕ್ಬಿಟ್ರೆ ಆಯ್ತು, ನಮ್ ತಿಪ್ಪೆಯಲ್ಲಿ ಗೊಬ್ಬರ ಇದು ಹಾಕ್ಬಿಟ್ಟು ಬೆಳೆದು ಬಿಟ್ರೆ ಅದು ನನ್ನ ಆರೋಗ್ಯ ಸರಿ ಹೋಗಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೊಂಡಾಗ ಅದು ಸರಿ ಹೋಗಲ್ಲ. ನಾವು ಆಹಾರ ಸೇವನೆಯಲ್ಲಿ ಬದಲಾವಣೆ ತಂದ್ರೆ ಮಾತ್ರ ಆಗುತ್ತೆ. ಈಗ ನಿಮ್ಗೆ ಗೊತ್ತಿದೆ ಬೇಕರಿ ಐಟಮ್ಸ್, ನಿಮ್ಗೆ ಗೊತ್ತು. ಆ ಬೇಕರಿ ಐಟಮ್ಸ್ ಅಂತ ಬಂದು 30 ವರ್ಷ ಆಯ್ತು ಕರೆಕ್ಟ್ ಆಗಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹೆಚ್ಚಾಗಿ ಪರಿಚಯ ಆಗಿ. ಅಲ್ಲಿ ಏನೇನ್ ಹಾಕ್ತಾರೆ? ಮೈದಾಯಿಂದ ಮಾಡ್ತಾರೆ. ಮೈದಾ ನಮ್ಮ ಜೀರ್ಣ ಆಗ್ಬೇಕಂದ್ರೆ 30 ಗಂಟೆಗಳು ಬೇಕು. ಮೈದಾ, ಆ ಮೈದಾದಲ್ಲಿ ಎಲ್ಲಾ ಕೆಮಿಕಲ್ ಇರುತ್ತೆ, ಅದು ನಮ್ಗೆ ಜೀರ್ಣ ಆಗಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು kg ಚಿಕನ್ ತಿನ್ನೋದು, ಆ ಜೊತೆಯಲ್ಲಿ ಇನ್ನೊಂದು kg ಮಟನ್ ತಿನ್ನೋದು, ಆ ಜೊತೆಯಲ್ಲಿ 4 ತಿನ್ನೋದೇನೋ ಲಾಡುಗಳು ತಿನ್ನೋದು. ಎಲ್ಲ ಹೋದ ಡಾಕ್ಟರ್ ಸುಸ್ತ ನಾನು ತೆಗಿತಾನೆ, ನಿಮ್ಗೆ ಎಷ್ಟಿದೆ? 180 250 ಇದೆ ಶುಗರ್. ನಾಳೆಯಿಂದ ಮಾತ್ರೆ ಪ್ರಾರಂಭ ಮಾಡಿ. ನಾಳುತ್ತ ಅವನ ಆರೋಗ್ಯ ಸರಿಯಾಗಿರ್ತದೆ. ಅವನು ಮಾಮೂಲಿಯಾಗಿ ಆಹಾರವನ್ನ ಸೇವನೆ ಮಾಡದೆ ಮುದ್ದೆನೋ ಚಪಾತಿ ತಿಂದ್ರೆ ಅವನು ಆರೋಗ್ಯ ಸರಿಯಾಗುತ್ತೆ. ಆದ್ರೆ ಇವನು ನಾಳೆನೇ ಕೊಟ್ಟಿದ್ದಾನೆ ಡಾಕ್ಟರ್ ಬರೆದ್ಬಿಟ್ಟು, ನಿಮ್ಗೆ ತಗೊಳ್ಳಿ ನಾಳೆಯಿಂದ ಸ್ಟಾರ್ಟ್ ಮಾಡಿ, ಇಲ್ಲ ತುಂಬಾ ಹೋಗುತ್ತೆ ಅಂತ. ತಾಳ್ಮೆ ಇಲ್ಲ. ಯಾಕೆಂದ್ರೆ ಕಂಪನಿಗಳು ನಡಿಬೇಕಲ್ಲ, ಅವರು ಮಾತ್ರೆ ಅಂದ್ರೆ ನಮಗೆ ಕೊಡುವಂತ ಗುಳಿಗೆಗಳು ತಯಾರು ಮಾಡ್ತಾನೆ ಕಂಪನಿ, ಅವಂದು ನಡಿಬೇಕಲ್ಲ, ಅವಂದು ನಡಿಬೇಕು. ಡಾಕ್ಟರ್ಗಳಿಗೆ ಫೀಸ್ ಬರ್ಬೇಕಲ್ಲ, ಓದ್ಬಿಟ್ಟಿರ್ತಾರೆ, ಅವ್ರಿಗೆ ಬರ್ಬೇಕಲ್ಲ ಹಣ. ಈ ಹಣದ ವ್ಯಾಮೋಹಕ್ಕೆ ಬಿದ್ದು ಒಂದು ನಮ್ಗೆ ರೈಲು ಬೋಗಿಗಳಾಗಿರ್ತದೋ ಇವರೆಲ್ಲ ಆ ತರ ಸಂತೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಬೋಗಿಗಳು ನಮ್ಗೆ. ಅದರಿಂದ ನಮ್ಮ ಆಹಾರ ಪದ್ಧತಿಯನ್ನ ನಾವು ಸರಿ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ನನಗೆ ಗೊತ್ತಿರುವಂತ ಮಾಹಿತಿ ಕೊಟ್ಟಿದ್ದೀನಿ. ಸರಿ ಇದ್ರೆ ಅದನ್ನ ಅಳವಡಿಸ್ಕೊಳ್ಳಿ, ಸರಿ ಇಲ್ಲ ಅಂತ ಬಿಡಿ. ಮತ್ತೆ ತದನಂತರ ನಾನು ಒಬ್ಬ ಕಾರ್ಮಿಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. 1990ರಿಂದ 2000 ಇಸ್ವಿವರೆಗೂ ನಾನೊಬ್ಬ ಕಾರ್ಮಿಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. 98ರಲ್ಲಿ ಹಲವಾರು ಜನ ಹೆಣ್ಮಕ್ಳು ಇರ್ತಾರೆ, 40-50 ಜನ ಹೆಣ್ಮಕ್ಳು ಏಕಾಏಕಿ ಕಂಪನಿಯ ಮಾಲೀಕರು ಆ ಎಲ್ಲರನ್ನ ತೆಗೆದು ಬಿಡ್ತಾರೆ. ಕಾರಣ ಇಷ್ಟೇ,
ಮೇ 1ನೇ ತಾರೀಕು ರಜಾ ಬೇಕು, ಮತ್ತೆ ಎಲ್ರಿಗೂ ಅವರ ವೇತನದ ಒಂದು ರಸೀದಿಗಳನ್ನ ಕೊಡಿ. ಅವ್ರಿಗೆ ಏನೂ ಕೊಡ್ಲಿಲ್ಲ ಅಂತಂದ್ರೆ ನೀವು ಯಾವಾಗ ತೆಗೆದಾಕ್ತಿರೋ ಗೊತ್ತಿಲ್ಲ ಅಂತ ಕೇಳಿದ ಒಂದೇ ಕಾರಣಕ್ಕೆ ತೆಗೆದಾಕ್ತಾರೆ. ಅಂದಿನ ದಿನ ಅಂದ್ರೆ 1998ರಲ್ಲಿ ಯಾವುದೂ ಮಾಧ್ಯಮಗಳಿರಲಿಲ್ಲ. ಅವತ್ತು ಹೋರಾಟವನ್ನ ಮಾಡಿ ಹೋರಾಟದ ರೂಪದಲ್ಲಿ ಮತ್ತೆ ಎಲ್ಲರಿಗೂ ಕೆಲಸವನ್ನ ಕೊಟ್ಟು ನಾನು ಸಹ ಕೆಲಸ ಮಾಡಿದ್ದೀನಿ 2000 ಇಸ್ವಿವರೆಗೂ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಮಿಕರ ಪರವಾಗಿ ನಾನು ಎಲ್ಲ ಆಟೋ ಚಾಲಕರ ಪರವಾಗಿ ಕೆಲಸವನ್ನು ನಾನು ಕೂಡ 1992ರಲ್ಲಿ ಆಟೋ ಡ್ರೈವರ್ ಆಗಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿದ್ರು. ಪ್ರತಿಯೊಬ್ಬ ಆಟೋ ಚಾಲಕರು ಕೂಡ ನಾನೊಬ್ಬ ಮಾದರಿಯಾಗಿ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ನಾನು ಅವರಿಗೆ ಸಮವಸ್ತ್ರಗಳನ್ನು ಆಟೋ ಚಾಲಕರಿಗೆ ಕೊಡ್ತಾ ಬಂದಿದ್ದೀನಿ. ಒಬ್ಬ ಆಟೋ ಡ್ರೈವರ್ ಕೂಡ ನಮ್ಮ ಸಂಘಟನೆಯಿಂದ ಆಟೋ ಕೂಡ ಉಚಿತವಾಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಸುಮ್ಮನೆ ಭಾಷಣ ಮಾಡೋದು ಮುಖ್ಯ ಅಲ್ಲ, ಅಥವಾ ನಾವು ಹೇಳೋದು ಮುಖ್ಯ ಅಲ್ಲ, ನಾವು ನಡ್ಕೊಂಡಿರ್ಬೇಕು ಅನ್ನೋಂಥ ನಿಟ್ಟಲ್ಲಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇದಾದ ಮೇಲೆ ನಮ್ಮ ಬಯಲುಸೀಮೆ ನಿಮಗೆ ಗೊತ್ತಿರಬೇಕು. ಬಯಲುಸೀಮೆ ಅಂದ್ರೆ ಚಿತ್ರದುರ್ಗದಿಂದ ಪ್ರಾರಂಭ ಆಗಿ ಕೋಲಾರವರೆಗೂ ಇದು ಬಯಲುಸೀಮೆ ಪ್ರದೇಶ. ಈ ಬಯಲುಸೀಮೆಯ ಪ್ರದೇಶಕ್ಕೆ ಏನ್ ಕೆರೆಗಳೆಲ್ಲ ತುಂಬಿದೆ, ಇದಕ್ಕೆ ಹಲವಾರು ಹೋರಾಟಗಳನ್ನ ಮಾಡಿ ಹಲವಾರು ಕೇಸುಗಳನ್ನ ಹಾಕೊಂಡು ಜೈಲು ವಾಸವನ್ನ ಕೂಡ ಅನುಭವಿಸಿದಿರಿ. ನೀರು ಬರ್ತಾ ಇದೆ, ನಿಮ್ಗೆ ಗೊತ್ತಿರಬೇಕು. ಎತ್ತಿನ ಹೊಳೆ ಅನ್ನೋಂಥ ಯೋಜನೆ ಅದು ಕೂಡ ನಮ್ಮ ಹೋರಾಟದಿಂದ ಬರ್ತಾ ಇರುವಂತ ಯೋಜನೆನೆ, ಸುಮ್ಮನೆ ಬರ್ತಾ ಇರೋಂಥ ಯೋಜನೆ ಅಲ್ಲ. ಇದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಏನ್ ಬೇಕು, ಮನುಷ್ಯನ ಬದುಕಬೇಕಾದ್ರೆ ನೀರು ಬೇಕು. ನಮ್ಮ ಜೀವ ಉಳಿಬೇಕಾದ್ರೆ ಜಲ ಬೇಕು. ಅದಕ್ಕೆ ಆ ಜಲ ಯಾವ ರೀತಿ ನಮ್ಗೆ ಬೇಕು, ಯಾವ ರೀತಿ ಬರ್ತದೆ, ಹಲವಾರು ರೀತಿ ನೋಡಿ. ಇವಾಗ ನಮ್ಗೆ 2 ತಿಂಗಳಾಯ್ತು ಮಳೆ ಸರಿಯಾಗಿ ಬೀಳಲಿಲ್ಲ. ಇವತ್ತು ರೈತರು ಬೆಳೆ ಇಡಕ್ ಆಗೋದಿಲ್ಲ. ರೈತರು ಬೆಳೆ ಇಡಲಿಲ್ಲ ಅಂದ್ರೆ ನಾವೇನ್ ತಿನ್ನಕ್ಕಾಗುತ್ತೆ? ಮಣ್ಣು ತಿನ್ನಕ್ಕಾಗತ್ತಾ? ಆಹಾರನೇ ತಿನ್ಬೇಕು. ಎಲ್ಲಾದ್ರೂ ರೈತರೇ ಬೆಳಿಬೇಕು. ಆ ರೈತರು ಬೆಳಿಬೇಕು. ಕಾಲಗಟ್ಟಕ್ಕೆ ಮಳೆ ಬೆಳಿಬೇಕಂದ್ರೆ ಪರಿಸರವನ್ನ ನಾವು ಎಲ್ಲರೂ ಸೇರಿ ಉಳಿಸಬೇಕು. ಆ ಪರಿಸರ ಉಳಿಸಿದಾಗ ಆ ಪರಿಸರದಲ್ಲಿ ಎಷ್ಟು ಜೀವರಾಶಿಗಳು ಅಡಗಿರುತ್ತೆ, ಎಷ್ಟು ಜನಕ್ಕೆ ಅದು ಉಪಯೋಗ ಆಗುತ್ತೆ, ಎಷ್ಟು ನಮ್ಮ ಮಾನವ ಕುಲಕ್ಕೆ ಅನುಕೂಲ ಆಗುತ್ತಂದ್ರೆ, ಒಂದು ಮರವನ್ನ ನಾವು ನೆಟ್ಟಿದ್ದಾಗದಾಗ, ಒಂದೇ ಒಂದು ಮರದ ಉದಾಹರಣೆ ಕೊಡ್ತೀನಿ, ಸಮಯ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಮರವನ್ನ ನಾವು ನೆಟ್ಟಿದ್ದೇ ಆದ್ರೆ ಅದು 10 ವರ್ಷ ಮರ ಆದ್ರೆ 40,000 ಜನಕ್ಕೆ ಉಚಿತವಾಗಿ ಆಮ್ಲಜನಕವನ್ನು ಕೊಡುತ್ತೆ. 10 ವರ್ಷದ ಮರ 40,000 ಜನಕ್ಕೆ ಶುದ್ಧವಾದಂತ ಆಮ್ಲಜನಕ ಕೊಡುತ್ತೆ. ಆಗ ನಮ್ಮ ಶ್ವಾಸಕೋಶಗಳು ಶುದ್ಧವಾಗಿರುತ್ತೆ. ಒಂದು ಮರ ಆ ತರ ಕೊಟ್ರೆ 50 ವರ್ಷದ ಮರ 1,00,000 ಜನಕ್ಕೆ ಕೊಡ್ತದೆ. ಅದೇ ರೀತಿ ನಾವು ಮಾಡಬೇಕಾಗಿರೋದು ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮ. ಈ ಅಭಿಯಾನ ಅಂದ್ರೆ ಏನು, ಪರಿಸರ ಅಂದ್ರೆ ಏನು, ಜಾಗೃತಿ ಅಂದ್ರೆ ಏನು, ಈ ಮೂರು ನಮ್ಗೆ ಒಂದಕ್ಕೊಂದು ಟ್ಯಾಲಿ ಇದೆ. ಈಗ ಯಾರೋ ಒಬ್ರು ಪುಣ್ಯಾತ್ಮರು, ಪಾಪ ಪುಣ್ಯಾತ್ಮರೇ ಅವರು ಒಂದು 5 ಗಿಡವನ್ನ ಹಾಕ್ತಾರೆ ಹುಟ್ಟು ಹಬ್ಬಕ್ಕೆ, ಅದನ್ನ ಅನಾಥವಾಗಿ ಬಿಟ್ಟೊಟ್ಟೋಗ್ಬಿಡ್ತಾರೆ. ಆ ಅನಾಥವಾಗಿ ಬಿಟ್ಟೋಗಿರುವಂತ ಗಿಡಗಳನ್ನ ನಾವು ಪೋಷಣೆ ಮಾಡಿ ಯಾವುದೇ ಜೀವ ಜಂತುಗಳು ಅಂದ್ರೆ ನಮ್ಮ ಎಮ್ಮೆ ಕರುಗಳು ತಿನ್ನದಂಗೆ ಅದಕ್ಕೊಂದು ಬೇಲಿಯನ್ನ ಹಾಕಿ ಮರಗಳು ಮಾಡೋದಿದೆಯಲ್ಲ, ಅದು ಜಾಗೃತಿ ಮೂಡಿಸಿ ಅದನ್ನ ರಕ್ಷಣೆ ಮಾಡುವಂಥದ್ದು. ಅದಾದ ಮೇಲೆ ನಾವು ಕೂಡ ಒಂದು 10 ಮರಗಳನ್ನ ನಾವು ನಡೆಯೋದ್ರ ಮುಖಾಂತರ ಯಾವ್ಯಾವ ರೀತಿ ಮರಗಳನ್ನು ನೆಡಿಬಹುದು. ಉದಾಹರಣೆಗೆ ನೀವು ನೋಡಿರ್ತೀರಿ, ಯಾರಾದ್ರೂ ಸತ್ರೆ ಅವ್ರ ಸಮಾಧಿ ಮೇಲೆ ಒಂದೇ ಒಂದು ತುಳಸಿ ಗಿಡವನ್ನ ನೆಡ್ತೀರಿ. ನಿಜನಾ? ಇದು ಯಾರಾದ್ರೂ ಗೊತ್ತಿದೆಯಾ ಇದು ನೆಡುವಂಥದ್ದು? ಆ ಒಂದು ಸತ್ತಾಗಿ ಮಾಡ್ತೀರಿ, ಸಂತೋಷ, ಅದು ನಿಮ್ಮ ಒಂದು ಖುಷಿಗೆ. ಆದ್ರೆ ನಾನೇನ್ ಹೇಳ್ತೀನಿ, ಒಂದು ಮಗು ಹುಟ್ಟಿದಾಗ ಆ ಮಗು ಜ್ಞಾಪಕಾರ್ಥವಾಗಿ ಒಂದು ಗಿಡವನ್ನು ನೆಡ್ರಿ. ಒಂದು ಹುಡುಗಿನ ನಿಮ್ ಮನೆಗೆ ತರ್ತೀರಿ, ಸೊಸೆ ಆಗೋ ಮಗಳ್ಕೋ ಏನೋ ಒಂದು, ನಿಮ್ಮ ಒಂದು ಮನೆಗೆ ನಾದ್ನಿ ಆಗೋ ಏನೋ ಒಂದು ತರ್ತೀರಿ. ಅವ್ರ ಜ್ಞಾಪಕಾರ್ಥವಾಗಿ 2 ಗಿಡಗಳನ್ನು ನೆಡಿ. ಇವತ್ತು ನಿಮ್ಮ ಮದುವೆ, ಈ ಒಂದು ಮದುವೆ ಜ್ಞಾಪಕಾರ್ಥವಾಗಿ ನಿಮ್ಗೇನು ನಿಕ್ಷಾರ್ಥ ಆಗುತ್ತಲ್ಲ, ಅಂತ ಸಂದರ್ಭದಲ್ಲಿ 2 ಗಿಡಗಳನ್ನು ನೆಟ್ಟಾಗ ಅದು ಆಲದ ಮರ, ಇವ್ರು ಹೇಳಿದ್ರು ನಮ್ಮ ನಾಯಕರು, ಆ ಒಂದು ಆಲದ ಮರ ಆಗಿರ್ಬೋದು, ಇಲ್ಲ ಯಾವುದೇ ಒಂದು 2 ಗಿಡಗಳನ್ನು ನೆಟ್ಟಾಗ ನೀವು ಆ ಗಿಡಗಳಿಂದ ಎಷ್ಟೋ ಜೀವ ಜಂತುಗಳಿಗೆ ಅನುಕೂಲ ಆಗುತ್ತೆ. ಇವತ್ತು ಒಂದು ಪಕ್ಷಿ ಎಲ್ಲಿ ಹೋಗಿರುತ್ತೆ, ಆ ಪಕ್ಷಿ ಮರದಲ್ಲೇ ಇರಬೇಕು. ಮಂಗಗಳೆಲ್ಲಿರುತ್ತೆ, ನೀವೆಲ್ಲೇ ಇರಿ, ಅದು ಮರದಲ್ಲೇ ಇರಬೇಕು. ಮಂಗಗಳಾಯ್ತು, ಹಾವು ಮರದಲ್ಲೇ ಇರಬೇಕು. ಇದಿಷ್ಟೆಲ್ಲ ಮರದಲ್ಲಿ ಜೀವಗಳು ಅದರ ಜೀವಿಸಿದಾಗ ಮಾತ್ರ ನಮ್ಮೆಲ್ಲರಿಗೂ ಆರೋಗ್ಯ ಇರ್ತದೆ. ಒಂದುಳ ಇನ್ನೊಂದುಳ ಇದು ಎಲ್ಲಾ ಹುಳುಗಳನ್ನು ತಿನ್ನುವಂತ ಒಂದು ಎಲ್ಲಾ ಪ್ರಕೃತಿಯ ಪ್ರಕೃತಿ ಒಂದೊಂದು ಬೆಲೆ ಇರುತ್ತೆ. ಅವೆಲ್ಲ ಉಳಿಬೇಕಾದ್ರೆ ಮರಗಳು ಉಳಿಬೇಕು. ಆ ಮರ ಉಳಿದಿದ ತಕ್ಷಣ ನಮ್ಗೆ ಆಮ್ಲಜನಕ ಒಂದೇನಾ ಅಂತ, ಆಮ್ಲಜನಕ ಒಂದೇ ಅಲ್ಲ ಮುಖ್ಯ. ಆಮ್ಲಜನಕ ಉಸಿರಾಟಕ್ಕಾಯ್ತು, ಪ್ರಾಣಿಗಳಿಗೆ ಮನೆ ಆಯ್ತು,
ಇದೆಲ್ಲರ ಮಧ್ಯದಲ್ಲಿ ಪಕ್ಷಿಗಳು ಬರ್ತವೆ. ಪಕ್ಷಿಗಳು ಆ ಒಂದು ಸಂಜೆಯ ಸಮಯದಲ್ಲಿ ಅಥವಾ ಬೆಳಗಿನ ಸಮಯದಲ್ಲಿ ಅವುಗಳ ಆ ಒಂದು ಅಂದ್ರೆ ಏನ ಆ ಒಂದು ಶಬ್ದ ಬರ್ತದಲ್ಲ, ಪಕ್ಷಿಗಳ ಶಬ್ದ, ಅವನ್ನು ಕೇಳೋದಕ್ಕೆ ಎಷ್ಟೋ ಇಂಪಾಗಿರುತ್ತದೆ. ನೀವು ಕೆಲವರು ನೋಡ್ತೀರಿ, ವೀಣೆಯನ್ನ ಬಾರಿಸಬೇಕು, ತುಂಬಾ ನನಗೆ ಇದು ತಲೆನೋವು ಬಂದ್ಬಿಟ್ಟಿದೆ ಅಂತೇಳಿ ವೀಣೆ ಬಾರಿಸೋ ಕಡೆ ಒಂದು 5 ನಿಮಿಷ ಹೋಗ್ತೀರಿ. ಇಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ ದೇವರು ಯಾವ್ದಾದ್ರು ಒಂದು ಒಳ್ಳೆ ಹಾಡು ಹಾಕಿರ್ತಾರೆ ಕೇಳೋಣ ಅಂತ ಹೋಗ್ತೀರಿ. ಆದ್ರೆ ಬೆಳಿಗ್ಗೆ ಸಂಜೆ ಈ ಪಕ್ಷಿಗಳ ಒಂದು ಕೂಗನ್ನ ನೀವು ಕೇಳಿದಾಗ ಆ ಮನಸ್ಸಿಗೆ ಸಿಗುವಂತ ಆನಂದ ಎಲ್ಲಿ ಸಿಗೋದಿಲ್ಲ. ಇಷ್ಟಕ್ಕೆ ನಿಲ್ಲೋದಿಲ್ಲ. ಒಂದು ಮರದಿಂದ ಆ ಮರವನ್ನ ಕಡಿದಾಗ ಏನಕ್ಕಾಗಿ ಕಡಿತೀರಿ? 10 ಮರಗಳಿರ್ತವೆ, ಆ ಮರಗಳನ್ನ 1-2 ಮರ ಕಡಿತೀರಿ. ಏನಕ್ಕೆ? ನಮ್ಮ ಮನೆಗೆ ಬಾಗಲು ಅದರಲ್ಲೇ ಮಾಡ್ತೀವಿ, ನಮ್ಮ ಮನೆಗೆ ಆ ಒಂದು ಏನು ಹಲಿಗೆಗಳು ಕೂಡ ಮಾಡಿ ಬಾಗಲನ್ನು ಕೂಡ ನಾವು ಮಾಡ್ಕೊಳ್ತೀವಿ. ನಾವು ವಾಸ ಮಾಡಕ್ಕಾಯ್ತು, ಎಲ್ಲ ಪ್ರಾಣಿಗಳಿಗೂ ವಾಸ ಮಾಡಕ್ಕಾಯ್ತು. ಮತ್ತೆ ಇಷ್ಟಕ್ಕೆ ನಿಲ್ಲೋದಿಲ್ಲ, ಪ್ರತಿಯೊಂದು ಪಕ್ಷಿ ಕೂಡ ಆಹಾರ ಆಗುತ್ತೆ. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ಪಕ್ಷಿ ಕೂಡ ಆಹಾರವನ್ನ ಸೇವನೆ ಮಾಡುತ್ತದೆ. ಅಲ್ಲಿಗೆ ಎಷ್ಟೋ ಜೀವಿಜಂತುಗಳಿಗೆ ಅಂದ್ರೆ ಜೀವಿಗಳಿಗೆ ಆಹಾರ ಮತ್ತು ಜೀವಿಸೋದಕ್ಕೆ ಮನೆಗಳು ಮತ್ತು ನಾವು ಉಳಿಯೋದಕ್ಕೆ ಮನೆಗಳು. ಇಷ್ಟಕ್ಕೆ ನಿಲ್ಲೋದಿಲ್ಲ. ಮತ್ತೆ ವರ್ಣನ ಒಂದು ಕೃಪೆ ಕೂಡ ಪಾತ್ರ ಆಗುತ್ತೆ. ಎಲ್ಲಿ ಹಸಿರಾಗಿರ್ತದೆ ಅಲ್ಲಿ ವರ್ಣನ ಕೃಪೆ ಬರ್ತದೆ. ಆ ವರ್ಣನ ಕೃಪೆ ಬಂದ್ರೆ ಎಲ್ಲ ಆನಂದವಾಗಿರುತ್ತೆ. ಉದಾಹರಣೆಗೆ ನಿಂತ್ಕೊಳ್ರಿ, ಆನೆ ಬಂತು ಮೈಸೂರಿಗೆ, ಆನೆ ಬಂತು ಸಕಲೇಶ್ಪುರಿಗೆ, ಆನೆ ಬಂತು, ಚಿರತೆ ಬಂತು. ಯಾಕೆ ಬರುತ್ತೆ? ಎಲ್ಲಿ ಹುಲ್ಲಿರೋದಿಲ್ವೋ, ಹುಲ್ಲು ಎಲ್ಲಿಲ್ವೋ ಮಲಗಳಿರೋದಿಲ್ಲ, ಮಲ ಎಲ್ಲಿಲ್ವೋ ಹಂದಿಗಳಿರೋದಿಲ್ಲ. ಒಂದೊಂದು ಪ್ರಾಣಿಗೂ ಒಂದೊಂದು ಲಿಂಕು. ಆನೆಗೆ ಮರ ತಿನ್ಬೇಕು, ಹುಲಿಗೆ ಸಿಂಹಕ್ಕೆ ಹಂದಿ ಮತ್ತು ಮಲಗಳನ್ನ ತಿನ್ಬೇಕು. ಈ ಆಹಾರ ಎಲ್ಲಿಲ್ವೋ ಆಹಾರ ಹುಡ್ಕೊಂಡು ನಮ್ಮ ಊರುಗಳಿಗೆ ಬರೋದು. ಅದಕ್ಕೆ ಪರಿಸರವನ್ನ ಉಳಿಸುವಂತ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ, ಸಮಯ ಇಲ್ಲ. ಆದ್ರಿಂದ ನನ್ನ ಒಂದು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನ ಸೋದರ ಸಮಾನದಂತ ನಮ್ಮ ಮಳೆ ಉದ್ಗಟ್ಟೆ ಅವರಿಗೆ ನಮಸ್ಕರಿಸುತ್ತಾ, ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ನನಗೆ ಕೊಟ್ಟಂತ ಅವಕಾಶದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತಾ ಮಾತು. ಜೈ ಕರ್ನಾಟಕ ಮಾತು. ಕನ್ನಡ ಹುಲಿಗೆ ಧನ್ಯವಾದಗಳು. ಈಗ ಬೆಳಗಾವಿಯ ನಂದಗಾಮಿ ಫೌಂಡೇಶನ್ ಸಂಸ್ಥಾಪಕರು ಸನ್ಮಾನ ಯಾಕೆ ಖುಷಿ ಆಗ್ತದೆ. ಬಸವರಾಜ್ ನಂದಗಾಮಿ ಮತ್ತು ಶ್ರೀಮತಿ ಶೋಭಾ ನಂದಗಾಮಿ ಅವರಿಗೆ ಅನ್ನ ತಮ್ಮನ ನವಖುಷಿಯ ಪ್ರಶಸ್ತಿ ಪಡೆದಿವೆ. ದಯಮಾಡಿ ವೇದಿಕೆ ಮೇಲೆ